ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ನಾನಿವತ್ತು ಈ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರೋ ಕ್ರಿಸ್ಟಲ್ ಇಯರಿಂಗ್ಸನ್ನು ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಒಂದು ವಂಡರ್ಫುಲ್ ಆಗಿರೋ ಬುಕ್ ಸಮ್ಮರಿನ ಶೇರ್ ಮಾಡ್ತೀನಿ. ಈ ಪುಸ್ತಕದ ಹೆಸರು ಬಿಲ್ಡ್ ದ ಲೈಫ್ ಯು ವಾಂಟ್. ಇದನ್ನು ಬರೆದಿರೋರು ಆರ್ಥರ್ ಬ್ರೂಕ್ಸ್. ಇವರೊಬ್ಬರು ಸಮಾಜ ವಿಜ್ಞಾನಿ ಮತ್ತು ಆಫ್ರಾ ವಿನ್ಫ್ರೆ ಅಂತ. ಈ ಪುಸ್ತಕದ್ದು ಮೇನ್ ಥೀಮ್ ಏನು ಅಂತ ಅಂದರೆ, ಸಂತೋಷ ಅಥವಾ ಹ್ಯಾಪಿನೆಸ್ ಅನ್ನೋದು ಅದೃಷ್ಟದಿಂದ ಬರೋದಲ್ಲ, ಇಟ್ಸ್ ಅನ್ ಪ್ಯೂರ್ ಆರ್ಟ್, ಅಂದರೆ ಕೌಶಲ್ಯದಿಂದ ಬರುತ್ತೆ ಅಂತ. ಈಗ ಸೈಕ್ಲಿಂಗ್, ಸ್ವಿಮ್ಮಿಂಗ್ ಎಲ್ಲ ಹೇಗೆ ಪ್ರಾಕ್ಟೀಸ್ ಮಾಡ್ತಾರೋ ಹಾಗೆ ನಾವು ಸಂತೋಷವಾಗಿರೋದನ್ನು ಪ್ರಾಕ್ಟೀಸ್ ಮಾಡ್ತಾ ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಅಂತ. ಈ ಥರ ಥಿಂಕ್ ಮಾಡೋದೇ ನಮಗೆ ತುಂಬ ಖುಷಿ ಕೊಡುತ್ತೆ ಅಲ್ವಾ? ಸಾಮಾನ್ಯವಾಗಿ ನಾವೇನು ಅನ್ಕೊಂಡಿರ್ತೀವಿ, ಒಳ್ಳೆ ಮನೆ ಕಟ್ಟಿದ್ರೆ, ಒಳ್ಳೆ ಕೆಲಸ ಸಿಕ್ಕಿದ್ರೆ, ಮದುವೆ ಆದರೆ ನಾವು ಖುಷಿಯಾಗಿರ್ತೀವಿ ಅಂತ. ಆದರೆ ಈ ಪುಸ್ತಕದಲ್ಲಿರೋದೇ ಬೇರೆ. ಸಂತೋಷ ಅನ್ನೋದು ಯಾರಿಗೂ ಗುರಿ ಆಗಿರಬಾರ್ದು, ಅದೊಂದು ದಿಕ್ಕು ಅಂತ, ಅಂದರೆ ಡೈರೆಕ್ಷನ್ ಆಗಿರಬೇಕು. ನಾವು ಜೀವನದಲ್ಲಿ ಸಾಗಬೇಕಾಗಿರೋ ಒಂದು ದಾರಿ. ಅದರಲ್ಲಿ 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಅವು ಆನಂದ, ತೃಪ್ತಿ, ಉದ್ದೇಶ ಮತ್ತು ಇವೆಲ್ಲವಕ್ಕೂ ಫೌಂಡೇಶನ್. ಹಾಗೆ ಭಾವನಾತ್ಮಕ ಸ್ವಯಂ ನಿರ್ವಹಣೆ, ಅಂದರೆ ಇಮೋಷ್ನಲ್ ಹ್ಯಾಂಡ್ಲಿಂಗ್. ನಮ್ಮ ಇಮೋಷನ್ಸನ್ನು ಹ್ಯಾಂಡಲ್ ಮಾಡೋದ್ರ ಬಗ್ಗೆ ಆಥರ್ ಒಂದು ಒಳ್ಳೆ ಹೋಲಿಕೆ ಕೊಡ್ತಾರೆ. ನಮ್ಮ ಒಳಗಿನ ಹವಾಮಾನವನ್ನು ನಿಭಾಯಿಸೋದು ಅಂತ. ನೋಡಿ, ಹೊರಗಡೆ ಇರೋ ಮಳೆ, ಬಿಸಿಲು, ಚಳಿಯನ್ನು ನಾವೇನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಲ್ವಾ? ಹಾಗೆ ನಮ್ಮ ಲೈಫಲ್ಲಿ ಬರೋ ಘಟನೆಗಳು ಅಥವಾ ಬೇರೆಯವ್ರು ಆಡೋ ಮಾತುಗಳು ಇವೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಆದರೆ ಇದಕ್ಕೆಲ್ಲ ಒಳಗೊಳಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಮಾತ್ರ ನಮ್ಮ ಕೈಯಲ್ಲೇ ಇರುತ್ತೆ. ಅಂದರೆ ಹೊರಗಡೆ ಬಿರುಗಾಳಿನೇ ಇದ್ರೂ ನಾವು ಮನ್ಸು ಮಾಡಿದರೆ ನಮ್ಮೊಳಗೆ ಶಾಂತವಾಗಿರ್ಬೋದು ಅಂತ. ಕರೆಕ್ಟ್ ಅಲ್ವಾ? ಆದರೆ ಅದರ ಇನಿಷಿಯೇಟಿವ್ನೆಸ್ನ ನಾವೇ ತಗೋಬೇಕು ಅಂತ. ಇದು ಕೇಳಕ್ಕೆ ತುಂಬ ಚೆನ್ನಾಗಿದೆ, ಆದರೆ ಅದು ರಿಯಲ್ ಲೈಫಲ್ಲಿ ಎಷ್ಟು ಸಾಧ್ಯ, ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಅಂತ ಕ್ವೆಶನ್. ಈಗ ಫಾರ್ ಎಕ್ಸಾಂಪಲ್, ನಾವು ಮಾಡದೇ ಇರೋ ತಪ್ಪಿಗೆ ಯಾರಾದರೂ ನಮ್ಮ ಮುಂದೆ ಬಂದು ಕೆಟ್ಟದಾಗಿ ಬೈತಾರೆ. ಆಗ ಕೋಪ ಬರೋದು ಸಹಜ ಅಲ್ವಾ? ಆಗ ನಮ್ಮ ಇಮೋಷನ್ಸ್ನ ತಕ್ಷಣ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಕಷ್ಟ. ಅದಕ್ಕೆ ಇದನ್ನು ಪ್ರಾಕ್ಟೀಸ್ ಅಂತ ಹೇಳೋದು. ಅದಕ್ಕೆ ಆಥರ್ 3 ಸ್ಟೆಪ್ಸನ್ನ ಹೇಳ್ತಾರೆ. ಫಸ್ಟ್ ಒನ್ನು ಅರಿವು, ಅಂದರೆ ಅವೇರ್ನೆಸ್. ಈಗ ಫಾರ್ ಎಕ್ಸಾಂಪಲ್, ನಮಗೆ ಕೋಪ ಬಂದಾಗ ಕೋಪ ಬಂತು ಅಂತ ಒಪ್ಕೊಳ್ಳೋದು, ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗೋದು. ಅದು ಒಳ್ಳೆಯದು ಕೆಟ್ಟದು ಅಂತ ಯಾವುದೇ ಥರ ಜಡ್ಜ್ಮೆಂಟಿಗೆ ಬರಬಾರ್ದು. ಆ ಭಾವನೆ ಅಥವಾ ಇಮೋಷನ್ಸನ್ನ ನಾವು ಸುಮ್ಮನೆ ಅಬ್ಸರ್ವ್ ಮಾಡಬೇಕು ಅಷ್ಟೆ. ಹಾಗೆ ನಾವು ಆ ಇಮೋಷನ್ಸ್ಗೆ ಒಂದು ಹೆಸರು ಕೊಡಬೇಕು. ಓ, ಇದು ಕೋಪ ಅಥವಾ ಹತಾಶೆ ಅಂತ. ಸರಿ, ಇವಾಗ ಕೋಪ ಬರ್ತಾ ಇದೆ ಅಂತ ಗೊತ್ತಾಯಿತು. ಆ ಅವೇರ್ನೆಸ್ ನಮ್ಮಲ್ಲಿ ಕ್ರಿಯೇಟ್ ಆಯಿತು. ಆದರೆ ಆ ಕೋಪನ ಕಂಟ್ರೋಲ್ ಮಾಡ್ಕೊಳಕ್ಕಾಯ್ತಾ? ಇಲ್ಲ, ತಕ್ಷಣಕ್ಕಾಗಲ್ಲ. ಆದರೆ ಅದು ಸೆಕೆಂಡ್ ಸ್ಟೆಪ್ಪಿಗೆ ದಾರಿ ಮಾಡಿಕೊಡುತ್ತೆ. ಸೆಕೆಂಡ್ ಸ್ಟೆಪ್ ಏನು ಅಂತ ಅಂದರೆ ತಿಳುವಳಿಕೆ ಅಥವಾ ಅಂಡರ್ಸ್ಟ್ಯಾಂಡಿಂಗ್. ನಾವು ಶಾಂತವಾಗಿದ್ದಾಗ ನನಗೆ ಯಾಕೆ ಇಮೋಷನ್ಸ್ ಬಂತು ಅಂತ ನಮಗೆ ನಾವೇ ಕೇಳ್ಕೊಳೋದು. ಬಹುಶಃ ನಮ್ಮನ್ನು ಬೈದಿರೋ ಆ ಪರ್ಸನ್ ನಮ್ಮ ಯಾವುದೋ ಒಂದು ಹಳೆ ನೋವನ್ನು ಕೆದಕಿರಬಹುದು, ಅಥವಾ ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ನಡೆದಿರೋ ಯಾವುದೋ ಒಂದು ಘಟನೆ ಅಥವಾ ಇನ್ಸಿಡೆಂಟ್ ನಮ್ಮನ್ನು ಈ ಥರ ಓವರ್ ರಿಯಾಕ್ಟ್ ಮಾಡೋ ಥರ ಮಾಡಿರ್ಬೋದು. ಆ ಮೂಲ ಕಾರಣ ಅಥವಾ ರೂಟ್ ಕಾಸ್ ಅಂತ ಹೇಳ್ತಾರಲ್ವಾ, ಅದನ್ನು ನಾವು ಕಂಡು ಹಿಡಿದಾಗ ಆ ಭಾವನೆ ಅಥವಾ ಇಮೋಷನ್ಸ್ ಮೇಲೆ ನಮಗೆ ಕಂಟ್ರೋಲ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪ್ರೋಸೆಸ್ ಸ್ಲೋನೂ ಆಗ್ಬೋದು ಅಥವಾ ಕೆಲವರಿಗೆ ಬೇಗನೂ ಆಗ್ಬೋದು. ಇದೆಲ್ಲ ಅವರವರ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಕ್ಕೆ ಮೆಡಿಟೇಷನ್ ಮಾತ್ರ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸರಿ, ಇವಾಗ ಆ ಇಮೋಷನ್ಸಿಗೆ ಕಾರಣನೂ ಗೊತ್ತಾಯಿತು. ಆದರೆ ನಮ್ಮ ಮನಸ್ಸು ಕೇಳಬೇಕಲ್ವಾ? ನಮ್ಮ ಬುದ್ಧಿ ಈ ಥರ ಮಾಡಬೇಡ ಅಂತ ಹೇಳಿದ್ರೂ ನಮ್ಮ ಕೋಪನ್ನ ಎಲ್ಲ ಟೈಮು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಅದೇ ತುಂಬ ಇಂಪಾರ್ಟೆಂಟ್ ಸ್ಟೆಪ್, ಆ್ಯಕ್ಷನ್. ಈ ಥರ್ಡ್ ಸ್ಟೆಪ್ಪಲ್ಲಿ ನಾವು ರಿಯಾಕ್ಟ್ ಮಾಡಲ್ಲ, ಅಂದರೆ ಪ್ರತಿಕ್ರಿಯಿಸಲ್ಲ. ನಾವು ರೆಸ್ಪಾಂಡ್ ಮಾಡ್ತೀವಿ, ಅಂದರೆ ಸ್ಪಂದಿಸ್ತೀವಿ. ರಿಯಾಕ್ಟ್ ಅಥವಾ ಪ್ರತಿಕ್ರಿಯಿಸೋದು ಅಂತ ಅಂದರೆ ಅದು ಕಾನ್ಷಿಯಸ್ಸಿಂದ ಮಾಡಲ್ಲ. ಕೋಪ ಬಂತ ಕಿರ್ಚ್ಬಿಡ್ತೀವಿ. ಆದರೆ ರೆಸ್ಪಾಂಡ್ ಅಥವಾ ಸ್ಪಂದನೆ ಅನ್ನೋದು ಪ್ರಜ್ಞಾಪೂರ್ವಕವಾದ ಆಯ್ಕೆ. ಈ ಕೋಪ ಮತ್ತು ಕಿರ್ಚಾಟದ ನಡುವೆ ಒಂದು ಸ್ಮಾಲ್ ಗ್ಯಾಪ್ ಇರುತ್ತೆ. ಆ ಸ್ಮಾಲ್ ಗ್ಯಾಪೇ ನಮಗೊಂದು ಬಿಗ್ ಅಪಾರ್ಚುನಿಟಿ ಆಗಿರುತ್ತೆ. ಆ ಗ್ಯಾಪಲ್ಲಿ ನಾವು ಒಂದು ಕ್ಷಣ ಅಲ್ಲೇ ಸ್ಟಾಪ್ ಆಗಿ ದೀರ್ಘವಾಗಿ ಉಸಿರಾಡಬೇಕು. ಈಗ ನಾನು ರಿಟರ್ನ್ ಕಿರ್ಚಾಡಬೇಕಾ ಅಥವಾ ಆ ಪ್ಲೇಸಿಂದ ಸೈಲೆಂಟಾಗಿ ಎದ್ದು ಹೋಗಬೇಕಾ ಅಂತ ನಾವೇ ಡಿಸೈಡ್ ಮಾಡಬಹುದು. ಇದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನು ಅಂತ ಅಂದರೆ, ನಮ್ಮ ಇಮೋಷನ್ಸನ್ನ ನಮ್ಮೊಳಗೆ ನಾವು ಇಟ್ಕೊಂಡು ಸಪ್ರೆಸ್ ಮಾಡ್ಕೊಳೋದು ಅಥವಾ ಬಾಟಲ್ ಅಪ್ ಮಾಡ್ಕೊಳ್ಳೋದಲ್ಲ, ನಾವು ಆ ಇಮೋಷನ್ಸ್ನ ಬೇರೆ ಕಡೆ ಡೈರೆಕ್ಟ್ ಮಾಡೋದು ಅಂತ. ಅದಕ್ಕೆ ಇಲ್ಲಿ ಆಥರ್ ಹೇಳ್ತಾರೆ, ಇದೊಂದು ದೊಡ್ಡ ಬದಲಾವಣೆ. ನಮ್ಮ ಭಾವನೆಗಳೇ ನಮ್ಮನ್ನು ಆಳೋ ಬದಲು ನಾವೇ ಅವುಗಳ ಚುಕ್ಕಾಣಿ ಹಿಡಿಯೋದು ಅಂತ. ಅಂದರೆ
ಹೌ ಟು ಹ್ಯಾಂಡಲ್ ದ ಇಮೋಷನ್ಸ್ ಇನ್ ದ ರೈಟ್ ವೇ ಅನ್ನೋದು ತಿಳ್ಕೊಳ್ಳೋದು. ಈ ಇಮೋಷನಲ್ ಸ್ಟೆಬಿಲಿಟಿ ಅಥವಾ ಭಾವನಾತ್ಮಕ ಸ್ಥಿರತೆಯ ಜೊತೆಗೆ ನಮ್ಮ ಸಂತೋಷದ ಜೀವನಕ್ಕೆ ಇನ್ನೂ ಕೆಲವು ಆಧಾರಗಳು ಬೇಕು ಅಂತ ಈ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ಬಿಲ್ಡಿಂಗಿಗೆ 4 ಪಿಲ್ಲರ್ ಹೇಗೋ ಹಾಗೆ ನಮ್ಮ ಜೀವನಕ್ಕೂ 4 ಸ್ತಂಭಗಳು ತುಂಬಾ ಇಂಪಾರ್ಟೆಂಟ್ ಅಂತ ಆಥರ್ ಮೆನ್ಷನ್ ಮಾಡಿದ್ದಾರೆ ಈ ಬುಕ್ಕಲ್ಲಿ. ಅದರಲ್ಲಿ ಫಸ್ಟ್ ಒನ್ ಫ್ಯಾಮಿಲಿ, ಹೌದು ಕುಟುಂಬ. ಅಂದ್ರೆ ಪರ್ಫೆಕ್ಟ್ ಫ್ಯಾಮಿಲಿ ಅಂತ ಅಲ್ಲ. ಜಗಳ, ಮನಸ್ತಾಪ ಇಲ್ಲದೆ ಇರೋ ಕುಟುಂಬ ಯಾವ್ದಿದೆ ಹೇಳಿ? ನಮ್ಮ ಕುಟುಂಬದವರು ಏನೇ ಅಂದ್ರೂ ನಮ್ಮನ್ನ ಕೈ ಬಿಡಲ್ಲ. ನಮ್ಗೆ ಆ ಸೇಫ್ ಝೋನ್, ಆ ಸುರಕ್ಷತೆಯ ಭಾವನೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆಯಲ್ಲ, ಅದೇ ತುಂಬಾ ಇಂಪಾರ್ಟೆಂಟ್. ಇನ್ನು ಎರಡನೇದು ಸ್ನೇಹಿತರು, ಫ್ರೆಂಡ್ಸ್. ಜಸ್ಟ್ ಪಾರ್ಟಿ ಮಾಡೋ ಫ್ರೆಂಡ್ಸ್ ಅಲ್ಲ, ನಮ್ಮ ಕಷ್ಟಕ್ಕೆ ಹೆಗ್ಲಾಗಿ ನಮ್ಮ ಖುಷಿಗೆ ಸಂಭ್ರಮಿಸೋ ಫ್ರೆಂಡ್ಸ್. ಇನ್ನು ಥರ್ಡ್ ಒನ್, ಮೂರನೆಯದು ಕೆಲಸ, ವರ್ಕ್. ಈಗ ಕೆಲಸ ಅಂದಾಗ ತುಂಬಾ ಹೈ ಸ್ಯಾಲ್ರಿ ಅಥವಾ ದೊಡ್ಡ ಹುದ್ದೆ ಅಂತ ಅಲ್ಲ. ಈ ಪುಸ್ತಕದಲ್ಲಿ ಆಥರ್ ಏನ್ ಹೇಳ್ತಾರೆ ಅಂತ ಅಂದ್ರೆ, ನಮಗೆ ಅರ್ಥಪೂರ್ಣತೆ ಕೊಡೋ ಕೆಲಸ. ನಾವು ಮಾಡೋ ಕೆಲಸದಿಂದ ನಮಗೆ ಒಳ್ಳೇದಾಗೋದ್ರ ಜೊತೆ ಬೇರೆಯವರಿಗೂ ಸಹಾಯ ಆಗ್ತಾ ಇದೆಯಾ, ಸಮಾಜಕ್ಕೆ ನಮ್ಮದೊಂದು ಸಣ್ಣ ಕೊಡುಗೆ ಇದೆ ಅನ್ನೋ ಭಾವನೆ, ಹಾಗೂ ಅದರಿಂದ ಬರೋಂಥ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ತೃಪ್ತಿ. ಒಬ್ಬ ಚಪ್ಪಲಿ ಹೊಲಿಯೋ ವ್ಯಕ್ತಿ ಕೂಡ ನಾನು ಜನರ ನಡಿಗೆಯನ್ನ ಸುಗಮಗೊಳಿಸ್ತಿದ್ದೇನೆ ಅಂತ ಸೇವೆಯ ಮನೋಭಾವ, ಸರ್ವಿಸ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡಿದಾಗ ಆ ಕೆಲಸ ನಿಜವಾಗ್ಲೂ ಅರ್ಥಪೂರ್ಣವಾಗುತ್ತೆ. ಈಗ ಫ್ಯಾಮಿಲಿ, ಫ್ರೆಂಡ್ಸ್, ಕೆಲಸ ಅಥವಾ ವರ್ಕ್, ಈ ಮೂರು ಸಾಮಾಜಿಕ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಈಗ ತುಂಬಾ ಇಂಪಾರ್ಟೆಂಟ್ ಆಗಿ ಆಥರ್ ಮೆನ್ಷನ್ ಮಾಡಿರೋ ಫೋರ್ತ್ ಸ್ಟೆಪ್ ಅನ್ನ ನೋಡೋಣ. ಅದೇ ನಂಬಿಕೆ ಅಥವಾ ಸ್ಪಿರಿಚುವಾಲಿಟಿ, ಆಧ್ಯಾತ್ಮ. ಇದು ಕೇವಲ ಸೋ ಕಾಲ್ಡ್ ಜಾತಿ, ಧರ್ಮ ಅಥವಾ ದೇವರ ಪೂಜೆಗೆ ಸೀಮಿತ ಆಗಿರೋದಲ್ಲ. ಈ ಜೀವನ ನಾವು ಅನ್ಕೊಂಡಿರೋದಕ್ಕಿಂತ ತುಂಬಾ ದೊಡ್ಡದು. ಹಾಗೆ ಈ ಬ್ರಹ್ಮಾಂಡದಲ್ಲಿ ನಾವು ಸಣ್ಣ ಕಣ ಅನ್ನೋ ದೊಡ್ಡ ಅರಿವು ಅಥವಾ ಅವೇರ್ನೆಸ್. ಈ ಒಂದು ಅವೇರ್ನೆಸ್ ನಾವು ಮೆಡಿಟೇಷನ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾರ್ಮಲ್ ಜನಕ್ಕಿಂತ ತುಂಬಾ ಫಾಸ್ಟ್ ಆಗಿ ಅರ್ಥ ಆಗತ್ತೆ. ಈ ತರ ನಂಬಿಕೆ ನಮ್ಮ ಸಣ್ಣ ಪುಟ್ಟ ಆತಂಕಗಳನ್ನ ಮೀರಿ ಯೋಚಿಸೋದಕ್ಕೆ ಮತ್ತೆ ನಮ್ಮ ಜೀವನಕ್ಕೆ ಒಂದು ವಿಶಾಲ ದೃಷ್ಟಿಕೋನವನ್ನ ನೀಡೋದಕ್ಕೂ ಹೆಲ್ಪ್ ಆಗುತ್ತೆ. ಅದಕ್ಕೆ ಈ ಪುಸ್ತಕದಲ್ಲಿ ಆಥರ್ ಹೇಳ್ತಾರೆ, ಈ 4 ಕಂಬಗಳು ಗಟ್ಟಿಯಾಗಿದ್ದಾಗ ಜೀವನದ ಸಣ್ಣ ಪುಟ್ಟ ಬಿರುಗಾಳಿಗೆ ನಾವು ಅಲುಗಾಡೋದಿಲ್ಲ ಅಂತ. ಸರಿ, ಇವಾಗ ಸಂತೋಷದ ಮನೆಯನ್ನ ಕಟ್ಟಕ್ಕೆ ಈ 4 ಕಂಬಗಳು ಬೇಕು. ಆದ್ರೆ ಆ ಮನೆಯನ್ನ ಹಾಳು ಮಾಡೋ ಶತ್ರುಗಳು ಇರ್ತಾರಲ್ವಾ? ಡೆಫಿನೆಟ್ ಆಗಿರ್ತಾರೆ. ಆ 3 ಪ್ರಮುಖ ಶತ್ರುಗಳು, ಎನಿಮೀಸ್ ಬಗ್ಗೆ ಲೇಖಕರು ಎಚ್ಚರಿಸ್ತಾರೆ. ಈಗಿರೋ ಡಿಜಿಟಲ್ ವರ್ಲ್ಡ್ ಅಲ್ಲಿ ಇವುಗಳ ಹಾವಳಿ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಆಥರ್ ಹೇಳ್ತಾರೆ. ಇದರಲ್ಲಿ ಮೊದಲನೇ ಶತ್ರು ಹೋಲಿಕೆ, ಕಂಪ್ಯಾರಿಸನ್. ಈ ಕಂಪ್ಯಾರಿಸನ್ ಅನ್ನೋದು ನಮ್ಮ ಲೈಫಲ್ಲಿ ನಾವು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಅಲ್ವಾ? ಫಾರ್ ಎಕ್ಸಾಂಪಲ್ ಮದುವೆ ಅಥವಾ ಮಕ್ಕಳ ಮಾರ್ಕ್ಸು ಅಥವಾ ಯಾರು ಯಾವ ಕಾರ್ ತಗೊಂಡ್ರು, ಯಾರು ಎಲ್ಲಿಗೆ ಟೂರ್ ಹೋದ್ರು, ಹೀಗೆ ಕಂಪೇರ್ ಮಾಡೋದು ನಮ್ಮ ಜೀವನದ ಒಂದು ಇಂಪಾರ್ಟೆಂಟ್ ಪಾರ್ಟೇ ಆಗಿ ಹೋಗಿದೆ ಅಲ್ವಾ? ಈ ಸೋಷಿಯಲ್ ಮೀಡಿಯಾ ಬರೋಕಿನ ಮುಂಚೆ ಈ ತರ ಒಂದು ಕಂಪ್ಯಾರಿಸನ್ ನಮ್ಮ ನೆರೆಹೊರೆಯವ್ರ ಜೊತೆ ಅಥವಾ ಈ ಸಂಬಂಧಿಕರ ಜೊತೆ ಮಾತ್ರ ಸೀಮಿತವಾಗಿತ್ತು. ಆದ್ರೆ ತಮಾಷೆ ಏನು ಅಂತ ಅಂದ್ರೆ, ಈಗ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅನ್ನ ನಾವು ಓಪನ್ ಮಾಡಿದ್ರೆ ಇಡೀ ಜಗತ್ತಲ್ಲಿ ಇರೋರೆಲ್ಲ ನಮಗೆ ಕಾಂಪಿಟೇಟರ್ಸ್ ಅನ್ನೋ ತರ ಫೀಲ್ ಕೊಡುತ್ತೆ ಅಲ್ವಾ? ನಮ್ಮ ರಿಯಲ್ ಲೈಫನ್ನ ಬೇರೆಯವರು ಎಡಿಟ್ ಮಾಡಿ ಹೈಲೈಟ್ ಮಾಡಿರೋ ರೀಲ್ಸ್ ಜೊತೆ ಕಂಪೇರ್ ಮಾಡ್ಕೋತೀವಿ ಅಲ್ವಾ? ಸೋ ಫನ್ನಿ. ಇದನ್ನ ಆಥರ್ ಹೇಳಿದಲ್ಲ, ನಾನು ಹೇಳ್ತಾ ಇರೋದು. ಇದರಿಂದ ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಇರೋದ್ರ ಬಗ್ಗೆ ಸಂತೋಷ ಪಡೋ ಬದಲು ಇಲ್ದಿರೋದ್ರ ಬಗ್ಗೆ ಕೊರಗಕ್ ಶುರು ಮಾಡ್ತೀವಿ. ಇದಕ್ಕೆ ಈ ಪುಸ್ತಕದ ಆಥರ್ ಒಂದು ಪರಿಹಾರ ಸೂಚಿಸ್ತಾರೆ. ಏನು ಅಂತ ಅಂದ್ರೆ, ಕೃತಜ್ಞತೆ ಅಥವಾ ಗ್ರಾಟಿಟ್ಯೂಡ್ ಅನ್ನ ಪ್ರಾಕ್ಟೀಸ್ ಮಾಡೋದು ಮತ್ತು ಬೇರೆಯವರ ಓಟದ ಕಡೆ ನೋಡೋ ಬದಲು ನಮ್ಮದೇ ದಾರಿಯತ್ತ ಗಮನ ಹರಿಸೋದು ಅಂತ. ಸರಿ, ಇವಾಗ ಎರಡನೇ ಶತ್ರು ಬಗ್ಗೆ ಡಿಸ್ಕಸ್ ಮಾಡೋಣ. ಆ ಎರಡನೇ ಶತ್ರು ನಮ್ಮ ತಲೆಯೊಳಗೆ ಇದಾನಂತೆ. ಅದು ನಮ್ಮ ಮನ್ಸಲ್ಲಿರೋ ನಕಾರಾತ್ಮಕ ಕತೆಗಳು, ಹೌದು, ನೆಗೆಟಿವ್ ಸ್ಟೋರೀಸ್. ಅದು ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದು. ನಮ್ಮ ಒಳಗಿರೋ ಧ್ವನಿ ಇದೆಯಲ್ಲ, ಇನ್ನರ್ ವಾಯ್ಸ್, ಅದು ದೊಡ್ಡ ಸುಳ್ಳುಗಾರ. ನಿನಗೆ ಯೋಗ್ಯತೆನೇ ಇಲ್ಲ, ನೀನು ಸೋತ್ ಹೋದೆ, ನಿನ್ ಬಗ್ಗೆ ಸುತ್ತಮುತ್ತ ಇರೋರೆಲ್ಲ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಕತೆಗಳನ್ನ ಕಟ್ಟಿ ಕಟ್ಟಿ ಹೇಳ್ತಿರುತ್ತೆ. ನಾವು ಕೂಡ ಆ ಸುಳ್ಳು ಕತೆಗಳನ್ನೇ ನಂಬಿಡ್ತೀವಿ. ಸಾರಿ, ನನ್ನ ವಿಡಿಯೋ ಟೈಮಿಂಗ್ಸ್ ಮುಗಿತಾ ಬಂತು. ಈ ಪುಸ್ತಕದ ಸಮ್ಮರಿನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇಷ್ಟು ತನಕ ನಾವು ಡಿಸ್ಕಸ್ ಮಾಡಿರೋ ಬುಕ್ ಸಮ್ಮರಿ ಹಾಗೆ ನಾನು ಮಾಡಿರೋ ಜ್ಯುವೆಲರಿ, ಇದೆರಡು ಹೇಗಿದೆ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಧ್ಯಾನದ ಬಗ್ಗೆ ಹೆಚ್ಚಿನ ಮಾಹಿತಿಗೆ PMC ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.